ಇನ್ನು ಯಾರಿಗೂ ಹೇಳೋಕೆ ಹೋಗ್ಬೇಡ ಕಣೋ, ಸುಮ್ಮನೆ ಮೇಲೆ ಪ್ರಾಬ್ಲಮ್ ಆಯ್ತವೆ. ಹಾಂ ಸರಿ ಸರಿ ಆಯಿತು. ಎಷ್ಟು ಟೈರ್ ಇದು? ಈಗ ಈ ಕಡೆ ಗ್ಯಾಪ್ ಐತಲ್ಲ, ಸಂಧಿ ಇಲ್ಲೆಲ್ಲ ಹೋಗಿ ಕಲ್ಗಳೆಲ್ಲ ಕುತ್ಕೊಳ್ಳಲ್ವಾ? ನಮ್ಮ ಮನೆ ಹತ್ರ ಏನಾಗೈತೆ ಗೊತ್ತಾ, ಟೈರ್ ಚೆನ್ನಾಗೈತೆ ಬ್ರದರ್. ಅದೇನಾಗ್ಬಿಟ್ಟೈತೆ ಅಂತ ಅಂದರೆ, ಈ ಟೈರ್ಲಿ ಸಂಧಿ ಇರ್ತೈತಲ್ಲ, ಅದು ಇನ್ನೊಂದು MRF ಒಂದು ಟೈರ್ ತಗೊಂಡಿದ್ದೀನಿ. ಅದ್ರ ಸಂಧಿ ಏನಾಗೈತೆ, ಜಾಸ್ತಿ ಐತೆ ಇದು. ಈಗ ಇದಾದರೆ ಇಷ್ಟೇ ಚಿಕ್ಕ ಐತೆ, ಅದು ದಪ್ಪ ಐತೆ. ಆ ಸಂಧಿಲಿ ಹೋಗಿ ಯಾವ ಕೂತ್ಕೊಂಡ್ಬಿಟ್ಟೈತೆ. ಅದು ಒಂದೇ ಎರಡೋ ಆವಾಗಿದ್ರೆ ಏನೂ ಆಯ್ತಾ ಇರಲಿಲ್ಲ. ಈ ಕಡೆ ಒಂದು ಕೂತ್ಕೊಂಡೈತೆ, ಮುಂದೆ ಚಕ್ರ ಈಗ ಮುಂದಕ್ಕೆ ಹೋಗೈತೆ, ಮತ್ತು ಹಿಂದೆ ಕಡೆ ಒಂದು ಕೂತ್ಕೊಂಡೈತೆ. ಅಲ್ಲ ಇವಾಗ ಈ ಬಟನ್ ಹಿಂಗೆ ಐತಲ್ಲ, ನೋವೇನಾಗಲ್ವಾ ಇದಕ್ಕೆ? ಇವು ಟೈರ್ಗಳೆಲ್ಲ ಯಾಕೆ ಬ್ಲ್ಯಾಕ್ ಕಲರ್ ಇರ್ತವೆ? ಅಲ್ಲ ವೈಟು ಪಿಂಕು ಇವೆಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗಿರ್ತಾವೆ ತಾನೆ. ಈಗ ಈ ಟೈರಿಗೆ ಏರ್ ಬದಲು ನೀರು ತುಂಬ್ಸೋಕ್ಕಾಗಲ್ವಾ? ಒಳ್ಳೆ ಗ್ರಿಪ್ ಐತಾನೆ ಇದು. ಹಾಂ 2 ವರ್ಷ ಮನುಷ್ಯರ ಮೇಲೆ ಹತ್ಸ್ಬೋದಾ ಇದನ್ನ? ಬಿಸಿಲು ನಿಲ್ಸಿದ್ರೆ ಏನು ನೋವಾಗಲ್ವಾ ಅಂತ ಇವಕ್ಕೆ. ಇದರಲ್ಲೇನು ಬರೀ ಒಂದೇ ಒಂದು ಕಲರಲ್ಲಿ ಏನೈತೆ, ಇದ್ರಲ್ಲಿ 3 ಕಲರ್ ಐತೆ. ಎಷ್ಟು ಗುರುಗೆ ಇದು? ಹಾಂ ಕಾಸು? ಹಾಂ ಟೈಮ್ ಎಷ್ಟು ನೋಡಿ ಬ್ರದರ್? ಟೈಮು ಈ ಕರೆಕ್ಟ್ ಟೈಮಿಗೆ ತೆಗಿಬೇಕು. ಇವು ಟೈಮಿಂಗ್ಸ್ ನೋಡ್ಕೊಂಡು ತೆಗಿಬೇಕು. ಸುಮ್ಮನೆ ಯಾಮಾರು ಬಿಡ್ತೀವಿ ಅದು. ಸೇಫ್ಟಿ ಕಾರಣ ಏನು ಗೊತ್ತಾ, ಸೇಫ್ಟಿ ಇಲ್ಲ ಅಂತಂದರೆ ಯಾಮರ್ಸ್ಬಿಡ್ತಾರೆ. ತೋಟದಲ್ಲಿ ಅಗಿಬೇಕಾದ್ರೆ ಸಿಕ್ತು. ನಾವು ಚಿನ್ನಕ್ಕೆ ಸಖತ್ ರೇಟ್ ಐತೆ ಕಂಡು ತಗೊಳ್ಳೋ. ಇದು ಅಲ್ಲಿ ಇದು ನಮ್ಮ ಮುತ್ತಾತ ಅವ್ರ ತಾತ ಇಕ್ಕಿದ್ದು. ಹಾಂ